ನಿರ್ವಹಣೆ ಆಗ್ತಿಲ್ಲ ನಾಯಿಗಳಿಗೆ ಆಹಾರ ನೀಡೋ ಸ್ಥಳಗಳು. ಆಹಾರ ಸ್ಥಳಗಳನ್ನು ನಿರ್ಮಿಸಿ ಕಣ್ಮುಚ್ಚಿ ಕುಳಿತಿದೆಯಾ ಪಾಲಿಕೆ? ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ನಗರದ ವಿವಿಧ ಭಾಗಗಳಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡುವ ಉದ್ದೇಶದಿಂದ ವಿಶೇಷ ಆಹಾರ ನೀಡುವ ಸ್ಥಳಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಇದೀಗ ಆ ಸ್ಥಳಗಳ ನಿರ್ವಹಣೆಯಲ್ಲಿ ಪಾಲಿಕೆ ಸಂಪೂರ್ಣ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ನಗರದ ಹಲವೆಡೆ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಸ್ಥಳಗಳನ್ನು ಗುರುತಿಸಿ ವಿಶೇಷ ಪುಟ್ಟಿಗಳನ್ನಿಟ್ಟು ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಆ ಸ್ಥಳಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡದೆ ನಿರ್ವಹಣೆ ಮಾಡದ ಕಾರಣ ಈಗ ಆಹಾರ ಕೇಂದ್ರಗಳ ಸ್ಥಿತಿ ಹೇಳತೀರದಂತಾಗಿದೆ. ಸದ್ಯ ನಾಯಿಗಳಿಗೆ ಆಹಾರ ನೀಡುವ ಸಲುವಾಗಿ ನಿರ್ಮಿಸಿದ್ದ ಸ್ಥಳದಲ್ಲಿ ನೀರು ಮತ್ತು ಮಣ್ಣು ತುಂಬಿಕೊಂಡಿದ್ದು ನಾಯಿಗಳಿಗೆ ಆಹಾರ ನೀಡಲು ಯೋಗ್ಯವಲ್ಲದಂತಾಗಿದೆ. ಆದರೆ ಸ್ಥಳ ನಿರ್ಮಿಸಿ ಬಿಟ್ಟ ಬಳಿಕ ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ನಗರದಲ್ಲಿ ನಾಯಿಗಳಿಗೆ ಆಹಾರ ನೀಡುವ ಸ್ಥಳವನ್ನ ಮಾಡಲಾಗಿರುವಂಥದ್ದು. ಆದರೆ ನಾಯಿಗಳಿಗೆ ಆಹಾರ ನೀಡುವಂತಹ ಸ್ಥಳವನ್ನ ಗುರುತಿಸಿ ಮಹಾನಗರ ಪಾಲಿಕೆ ಯಾವುದೇ ರೀತಿಯಲ್ಲೂ ಕೂಡ ನಿರ್ವಹಣೆ ಮಾಡದೆ ಕೈಕಟ್ಟಿ ಕುಳಿತಿದೆಯಾ ಅನ್ನೋ ಅನುಮಾನ ನಮ್ಗೆ ಈಗ ಶುರು ಆಗ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಾಯಿಗಳಿಗೆ ಆಹಾರ ನೀಡುವ ಸ್ಥಳವನ್ನ ಇಲ್ಲಿ ಗುರುತಿಸಲಾಗಿರುವಂಥದ್ದು. ಮತ್ತೆ ನಾಯಿಗಳಿಗೆ ಆಹಾರ ನೀಡೋದಕ್ಕೆ ಬೇಕಾಗಿರುವಂತಹ ಬುಟ್ಟಿಗಳಾಗಿರ್ಬೋದು ಈ ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಆದರೆ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಪಾಲಿಕೆ ಕಣ್ಮುಚ್ಚಿ ಕುಳಿತಿದೆಯಾ ಅನ್ನೋ ಅನುಮಾನ ನಮ್ಗೆ ಈಗ ಶುರು ಆಗ್ತಾ ಇರುವಂಥದ್ದು. ಇಲ್ಲಿ ಒಂದು ಕಡೆ ನೋಡೋದಾದ್ರೆ ಈ ಬಕೆಟ್, ಈ ಪುಟ್ಟಿ ಏನಿದೆ ಇದರಲ್ಲಿ ಸದ್ಯಕ್ಕೆ ಮಣ್ಣು ತುಂಬಿಕೊಂಡಿದೆ. ಇನ್ನು ಉಳಿದಂಥ 4 ಪುಟ್ಟಿಗಳಲ್ಲಿ ಸದ್ಯಕ್ಕೆ ನೀರು ತುಂಬಿಕೊಂಡಿರುವಂಥದ್ದು. ಇಲ್ಲಿ ನಾಯಿಗಳಿಗೆ ಆಹಾರವನ್ನು ಹಾಕಬೇಕು, ನಾಯಿಗಳಿಗೆ ಆಹಾರ ನೀಡುವ ಸ್ಥಳ ಅಂತ ಗುರುತಿಸಲಾಗಿದೆ. ಆದರೆ ಈ ರೀತಿಯಾಗಿ ನೀರು ತುಂಬಿಕೊಂಡು ಪಾಚಿ ಕಟ್ಕೊಂಡಿರುವಂಥ ಸ್ಥಳದಲ್ಲಿ ನಾಯಿಗಳು ಆಹಾರವನ್ನು ಹೇಗೆ ತಿಂತವೆ? ಇಲ್ಲಿ ಮಂಡಿರುವಂಥ ಜಾಗದಲ್ಲಿ ನಾಯಿಗಳು ಆಹಾರವನ್ನು ಹೇಗೆ ತಿಂತವೆ? ಇದನ್ನು ನಿರ್ವಹಣೆ ಮಾಡೋದು ಯಾರು? ಇಲ್ಲಿರುವಂಥ ಇದನ್ನು ಸ್ವಚ್ಛಗೊಳಿಸೋದು ಯಾರು ಅನ್ನೋದು ನಮಗೆ ಇದೀಗ ಅನುಮಾನವಾಗಿ ಕಾಡ್ತಾ ಇರುವಂಥದ್ದು. ಸುಮಾರು ಕೆಲವೇ ತಿಂಗಳಿಂದಲೂ ಕೂಡ ತುಮಕೂರು ನಗರದ ಎಲ್ಲೆಲ್ಲಿ ನಾಯಿಗಳು ಹೆಚ್ಚಾಗಿವೆ ಅಲ್ಲೆಲ್ಲ ಕಡೆಯೂ ಕೂಡ ಈ ರೀತಿಯಾಗಿ ನಾಯಿಗಳಿಗೆ ಆಹಾರ ನೀಡುವ ಸ್ಥಳವನ್ನು ಗುರುತಿಸಲಾಗಿತ್ತು. ಆದರೆ ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ಎಲ್ಲವೂ ಕೂಡ ಸದ್ಯಕ್ಕೆ ಬೇಕಾಬಿಟ್ಟಿ ಕೆಲಸದ ರೀತಿ ಆಗಿರುವಂಥದ್ದು. ನೀವೀಗ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಕಡೆ ಸಿಮೆಂಟ್ ಹೊಡೆದೋಗ್ತಾ ಇದ್ರೆ ಅದು ಬೀಳೋ ಸ್ಥಿತಿಯಲ್ಲಿರುವಂಥದ್ದು, ಇನ್ನೊಂದು ಕಡೆ ಅದು ಹೊಡೆದೋಗಿ ಅದರೊಳಗಡೆ ಮಣ್ಣು ತುಂಬಿಕೊಂಡಿರುವಂಥದ್ದು. ಇಲ್ಲಿ ನಾವು ಪಾಲಿಕೆ ಆಯುಕ್ತರನ್ನು ಕೇಳಿದಾಗ ನಾವಿಲ್ಲೊಂದು ಬ್ಯಾನರ್ ಹಾಕಿಸ್ತೀವಿ, ನಾಯಿಗಳಿಗೆ ಯಾವ ರೀತಿ ಆಹಾರ ಹಾಕಬೇಕು ಅನ್ನೋದನ್ನು ಕೂಡ ಬ್ಯಾನರ್ ಅಳವಡಿಸಿ ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಆದರೆ ನಾವು ಕೇಳಿ ತಿಂಗಳಾನು ಗಟ್ಟಲೆ ಕಳೀತಾ ಬಂದರೂ ಕೂಡ ಇನ್ನೂ ಯಾವುದೇ ರೀತಿಯ ಕ್ರಮ ಮಾತ್ರ ಆಗಿಲ್ಲ. ಒಂದು ಕಡೆ ಇದೆಲ್ಲವೂ ಕೂಡ ಒಡೆದೋಗ್ತಾ ಇರುವಂಥದ್ದು. ಇಲ್ಲಿ ತೂತ ಬೀಳ್ತಾ ಇದೆ, ಮಣ್ಣು ತುಂಬಿಕೊಂಡಿದೆ, ಆ ಕಡೆ ಸಿಮೆಂಟ್ ಎಲ್ಲ ಒಡೆದೋಗಿ ಸದ್ಯ ನೀರು ತುಂಬಿಕೊಂಡಿದೆ. ಈ ರೀತಿಯಾಗಾದರೆ ಏನೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಕೈಗೆತ್ಕೊಂಡಾಗ ಪಾಲಿಕೆ ಸರಿಯಾಗಿ ಆ ಕರ್ತವ್ಯವನ್ನು ನಿರ್ವಹಿಸದೆ ಎಲ್ಲ ಒಂದು ಕಡೆ ಧೋರಣೆಯನ್ನು ತೋರಿಸ್ತಾ ಇದೆಯಾ, ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆಯಾ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ಸ್ಥಳದಲ್ಲಿ ಯಾವ ರೀತಿ ಆಹಾರವನ್ನು ಹಾಕಬೇಕು, ಇಲ್ಲಿ ಯಾವ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದನ್ನ ಜನರಿಗೆ ತಿಳಿಸಿ, ಇಲ್ಲ ಅವರೇ ಸಿಬ್ಬಂದಿಗಳ ಬಂದು ಇಲ್ಲಿ ಆ ಸ್ವಚ್ಛತೆಯನ್ನು ಕಾಪಾಡ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.